ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಮ್ಮ ಪರಿಚಯ ನಿಮಗೆ. ನನ್ನ ಹೆಸರು ಸಿದ್ರಾಮ್. ಇವರು ನನ್ನ ಧರ್ಮಪತ್ನಿ ಶಾಂಭವಿ. ನಾವಾಗಿರತಕ್ಕಂಥದ್ದು ಲವ್ ಮ್ಯಾರೇಜು. 5 ವರ್ಷ ಪ್ರೀತಿ ಮಾಡಿದ್ದೀವಿ. ಏನೋ ಕಾರಣಾಂತರದಿಂದ ಮ್ಯಾರೇಜ್ ಆಗಕ್ಕೆ ಸ್ವಲ್ಪ ಲೇಟ್ ಆಯಿತು. ಮನೆಯವ್ರನ್ನ ಎಲ್ಲರೂ ನಮ್ಮದು ಮುದ್ದಾದ ಪಾಪು ಹೆಸರು ಐರಾ ಅಂತೇಳಿ. ನಮಗೆ ಇಬ್ಬರು ಹಚ್ಚಿದಾರಿದ್ದಾರೆ. ಒಬ್ಬಾಕಿ ಲಿಂಗಮ್ಮನಕ್ಕಿ ಅದರ ಇಲ್ಲೇ ಅದರ ಲಿಂಗಮ್ಮನಕ್ಕಿ ತೀರ್ಕೊಂಡಿದ್ದಾರೆ. ಯಾವಾಗ ಪ್ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ 2015ರಲ್ಲಿ ಸ್ಟಾರ್ಟ್ ಆಗಿದೆ. 15ರಲ್ಲಿ ಸ್ಟಾರ್ಟ್ ಆಗಿದೆ. 3 ತಿಂಗಳು ಪ್ರೀತಿ ಸ್ಟಾರ್ಟ್ ಇತ್ತು. ಹಂಗೆ 3 ತಿಂಗಳಾದ್ಮೇಲೆ ಬ್ರೇಕಪ್ ಆಯಿತು. ಆ ನಂತರ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋದಕ್ಕೆ ತುಂಬಾ ಲೇಟ್ ಆಯಿತು. 2020ರಲ್ಲಿ ಅಂತೂ ಮ್ಯಾರೇಜ್ ಆದ್ವಿ. ಆಯ್ ಮಾಡು. 2015ರಾಗ ನಮ್ಮ ಪ್ರೀತಿ ಸ್ಟಾರ್ಟ್ ಆಯಿತು. ಅದು ಹೆಂಗಾಯ್ತು ಅಂದ್ರೆ ಒಂಥರ ವಿಚಿತ್ರ. ನಮ್ಮ ಥರ ಪ್ರೀತಿ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ ನಾವು ಹೇಳ್ಕೋಬೇಕಾದ್ರೆ ನಮಗೆ ಒಂಥರ ಇವಾಗ ನಗು ಬರುತ್ತೆ. ಅವಾಗ ಒಂಥರ ಫೀಲಿಂಗ್ ಇತ್ತು. ಇವಾಗ ಅದೆಲ್ಲ ನೆನ್ಸ್ಕೊಂಡ್ರೆ ನಗು ಬರ್ತದೆ. 19ರಾಗ ಎಂಗೇಜ್ಮೆಂಟ್ ಆಯಿತು. 20ರಾಗ ಮದುವೆ ಆಯಿತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ನಾವು ವಿಡಿಯೋ ಆಗ್ತಾ ಇರ್ತೀವಿ, ನೋಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಂಥ ಗಂಡನ ಪಡಿಬೇಕಾದ್ರೆ ತುಂಬ ಪುಣ್ಯ ಮಾಡಿದ್ದೆ ನಾನು. ಮಿಸ್ ಮಾಡಿಕೊಂಡ್ರೆ ಸಿಕ್ಕಿರಲಿಲ್ಲ, ಆದರೆ ನೋವಾಗ್ತಿತ್ತು. ಇವಾಗ ಸಿಕ್ಕಿದರೆ ತುಂಬ ಖುಷಿಯಾಗಿದ್ದೀವಿ ನಾವು. ಮದುವೆ ಆಗ್ತಿನ ಪೈಲೇನೆ ಲವ್ ಸ್ಟೋರಿಗೆ ಸ್ವಲ್ಪ ಕಷ್ಟ ಇತ್ತು. ಇವಾಗ ಮದುವೆ ಆದ್ಮೇಲೆ ಫುಲ್ಲು ಫ್ರೀ ಇದ್ದೀವಿ ನಾವು. ನಮ್ಮ ಲವ್ ಸ್ಟೋರಿ ಏನಂತ ಕೇಳಬೇಕಂದ್ರೆ ಪ್ಲೀಸ್ ಕಮೆಂಟ್ ಹಾಕಿ, ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಪ್ರತಿದಿನ ವಿಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀವಿ. ಪ್ರತಿದಿನ ಬಿಡ್ತೀವಿ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ಯೂಟ್ಯೂಬ್ ಅಂದರೆ ಪ್ರಾಣ. ಯೂಟ್ಯೂಬಲ್ಲಿ ಕಾಣಿಸ್ಕೋಬೇಕಂತಲ್ಲ, ಏನೋ ಒಂಥರ ಪ್ರಯತ್ನ ಪಡಬೇಕು ಅಂತ ಅಷ್ಟೇ. ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮನ್ನು ಆರೈಸಿ ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟು ಬ್ರೇಕಪ್ ಆಯ್ತು ಸಿದ್ದಂಗೆ? 3 ತಿಂಗಳು, 17, 18, 19, 20. 19ರಲ್ಲಿ ಎಂಗೇಜ್ಮೆಂಟ್ ಆಯಿತು. 18 3 ವರ್ಷ ಬ್ರೇಕಪ್ ಆಯಿತು. 3 ವರ್ಷ ಬ್ರೇಕಪ್ ಆದಮೇಲೆ 4ನೇ ವರ್ಷಕ್ಕೆ ಎಂಗೇಜ್ಮೆಂಟ್ ಆಯಿತು. 4ನೇ ವರ್ಷಕ್ಕೆ ನೀವು ರಿಟರ್ನ್ ಬಂದ್ರಿ. 4ನೇ ವರ್ಷಕ್ಕೆ ಎಂಗೇಜ್ಮೆಂಟ್ ಆಯಿತು. 5ನೇ ವರ್ಷಕ್ಕೆ ಡಿಸೆಂಬರ್ 9, 2019 ಆಯಿತು. 2020 ಮದುವೆ ಆಯಿತು. ಡಿಸೆಂಬರ್ 19, 2000. ನಮ್ಮೂರು ಬಂದುಬಿಟ್ಟು ಸಾವೂರು ಅಂತೇಳಿ, ತಾಲೂಕು ಶಾಪೂರ್ ಅಂತೇಳಿ. ಇಲ್ಲೇ ನಮ್ಮ ತವ್ರ ಮನೆ ಸಮೀಪ ಇದೆ. ಬೀರ್ನೂರು ಅಂತೇಳಿ. ನಮ್ಮದು ಫಾರ್ಮರ್, ರೈತ. ನಮ್ಮ ಥರ ಲವ್ ಸ್ಟೋರಿ ಎಲ್ಲಿ ನಡೆದಿಲ್ಲ ಅಂತ ಅಂದ್ಕೊತೀನಿ. ನಮ್ಮದು ಅಷ್ಟೊಂದು ಆ ಥರ ಇತ್ತಿರಲ್ಲ ಲವ್ ಸ್ಟೋರಿ. ನಮ್ಮದು ಒಂಥರ ಯಾವ ರೀತಿ ಅಂತ ಕೇಳಿದ್ರೆ ನಾವು ಹೇಳೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಥರ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊತೀನಿ. ಒಂಥರ ಹುಚ್ಚು ಪ್ರೀತಿ ನಮ್ಮದು. ನಾವಿಬ್ಬರು ನೋಡದೆ ಪ್ರೀತಿ ಮಾಡಿದವರು ನಾವು. ಪ್ರೀತಿ ಬಗ್ಗೆ ಯಾರು ಏನಂದರೂ ನಮಗೆ ನಮ್ಮ ಮ್ಯಾಗಿರೋ ಪ್ರೀತಿ ಭಾವನೆ ಯಾವತ್ತೂ ಕಮ್ಮಿ ಆಗಿಲ್ಲ. ಜಗ್ಗಿ ಜನ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವಾಗ ತುಂಬಾ ನೋವಾಗ್ತಾ ಇತ್ತು. ಆ ಥರ ಟಾರ್ಚರ್ ಕೊಡ್ತಿದ್ದಾರೆ ನಮಗೆ ಜನ. ಇವಾಗೇನು ಹಂಗೇನಿಲ್ಲ. ಅದು ಕಷ್ಟಪಟ್ಟರೆ ಎಲ್ಲನೂ ಸಿಗ್ತದೆ ಅಂತಾರಲ್ಲ, ಆ ರೀತಿ ನಾವು ಕಷ್ಟಪಟ್ಟದಕ್ಕೆ ನಮಗೂ ಸಿಕ್ಕಿದೆ. ಜೀವನದಲ್ಲಿ ತಾಳ್ಮೆ ಇಂಪಾರ್ಟೆಂಟ್. ಸಿಗ್ಗಾದ್ರಿ ತಮಗೆ ಎಷ್ಟೊಂದು ತಾಳ್ಮೆ ನೋಡಿನ್ರಿ ನಾನೆಲ್ಲ. ಎಷ್ಟೆಷ್ಟು ಅವಮಾನ ಅಂದ್ರೆ ಮನೆಯೊಳಗೆ ಒಂಥರ ಹಿಂದಿ ಇರಲಾರ್ದಂತ ಅಂಥ ಪರಿಸ್ಥಿತಿ ನಮ್ದಿತ್ತು. ಅವಾಗ ಯಾಕಪ್ಪ ಬದುಕಬೇಕು, ಈ ಥರ ಜೀವನ ಯಾಕೆ ಬೇಕು ಅನ್ನೋ ರೀತಿ ಇತ್ತು. ಪ್ರೀತಿ ಮಾಡಬೇಕು ನಿಜ, ಆದರೆ ಅದು ಇಷ್ಟೊಂದು ಖುಷಿಯಾಗಿರ್ತದೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ನಾವು ಯಾಕೆ ಬೆಳಗಿದ್ದೀವಿ ಅವಾಗ ತುಂಬ ಯಾರು ಪಡಲಾರ್ದಷ್ಟು ಕಷ್ಟ ನಾವು ಪಟ್ಟಿದ್ದೀವಿ. ಬೇಕಂದ್ರೆ ಒಂಥರ ಆಟದ ಪ್ರೀತಿ ನಮ್ಮದು. ಆಟದ ಪ್ರೀತಿನೂ ಸಿಕ್ಕಿದೆ ನಮ್ಗೆ, ಅದೃಷ್ಟ ಅಂತಲೇ ಹೇಳ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಅದು ಯಾವ ರೀತಿ ಅಂತ ಕೇಳಿದ್ರೆ ನಾವು ಖಂಡಿತವಾಗ್ಲೂ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಂಗಂತ ಕೇಳಿದ್ರೆ ನಾವು ಖಂಡಿತವಾಗ್ಲೂ ಹೇಳೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಪ್ರೀತಿ ಬಗ್ಗೆ. ಪ್ಲೀಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ.